ಅಲ್ಲ, ಈ ಹೊಸ ಬ್ಯೂಟಿ ಪಾರ್ಲರ್ ಯಾವತ್ತಿಂದ ಓಪನ್ ಆಯ್ತು? ಮೋಟು ಇವತ್ತೇ ಓಪನ್ ಆಗೈತಿ. ನೋಡು ಎಷ್ಟು ರಶ್ ಐತಿ, ಕ್ಯೂ ನಿಂತ್ಕೊಂಡಾರ ಜನಗಳು. ನಿನಗೆ ಹ್ಯಾಂಗ ಕೂದ್ಲು ಕಟ್ ಮಾಡಬೇಕು ಹಂಗ ಕೂದ್ಲು ಕಟ್ ಮಾಡ್ತಾರಂತಪ್ಪ. ಬಹಳ ಚಲೋ ಮಾಡ್ತಾರಂತ. ಹೌದೇನಪ್ಪ? ವೆರಿ ಗುಡ್. ಓ ಮೈ ಗಾಡ್, ಕೂದಲು ಕಟ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಅವ್ರು ಹೇಗೆ ಹೇರ್ ಕಟ್ ಮಾಡ್ತಾರೆ ಅಂತ ನೋಡೇ ಬಿಡೋಣ. ನನಗೂ ಹೇರ್ ಕಟ್ ಮಾಡಿಸ್ಕೋಬೇಕು ಅನಿಸ್ತಾ ಇದೆ. ಬನ್ರಪ್ಪ, ನಾನು ಬರ್ತೀನಿ. ನನ್ನ ಹೆಸರು ಜೂಲಿ. ವೆಲ್ಕಮ್ ಟು ಸಿಸಸ್ ಬ್ಯೂಟಿ ಪಾರ್ಲರ್. ನಿಮ್ಮಲ್ಲಿ ಯಾರಿಗೆ ಹೇರ್ ಕಟ್ ಮಾಡ್ಬೇಕು? ನಿಮಗೆ ಯಾವ ಹೇರ್ ಕಟ್ ಬೇಕೋ ಹಾಗೆ ಮಾಡ್ಕೊಡ್ತೀವಿ ನಾವು. ಮೊದಲು ನನಗೆ ಹೇರ್ ಕಟ್ ಮಾಡಿ. ನಿಮಗೆ ಯಾವ ರೀತಿ ಹೇರ್ ಕಟ್ ಬೇಕು? ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೋ ಹಂಗ್ ಮಾಡಿ. ಆದ್ರೆ ನಿಮ್ ತಲೆಯಲ್ಲಿ ಯಾವ್ದೊಂದು ಹೇರ್ ಸ್ಟೈಲ್ ಇರ್ಬೋದಲ್ವಾ? ಒಳ್ಳೆ ಸೂಪರ್ ಫಿಲಂ ಹೀರೋ ತರ ಕಟ್ ಮಾಡಿ ಅವನಿಗೆ. ಮೇಡಮ್, ಬೇಡ ಬೇಡ, ಯಾವ್ದಾದ್ರು ರಾಜ ಮಹಾರಾಜ್ ಇರ್ತಾರ ಹೇರ್ ಕಟ್ ಮಾಡಿ. ಅದು ತುಂಬಾ ಓಲ್ಡ್ ಸ್ಟೈಲ್ ಆಗೋಯ್ತಪ್ಪ. ನಮ್ಮ ಗಸಗಸರಾಮನಿಗೆ ಹೊಸ ಸ್ಟೈಲ್ ಮಾಡಿ ಹೀರೋ ತರ ಕಾಣ್ಬೇಕು. ನಾನು ಅದನ್ನೇ ತರ ಹೇಳಿದ್ದು, ಫಿಲ್ಮ್ ಸ್ಟಾರ್ ತರ ಕಟ್ ಮಾಡಿ ಸಖತ್ತಾಗಿ ಕಾಣ್ತಾನೆ. ಪ್ಲೀಸ್ ಏನಾದ್ರೂ ಒಂದ್ ಹೇಳಿ, ಇದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಏನೋ ಕತ್ರಿಗೆ ಕನ್ಫ್ಯೂಸ್ ಆಗೋಯ್ತಾ? ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ಅಯ್ಯಪ್ಪ, ನನ್ನ ಫುಲ್ ಬಾಡಿ ಮಾಡ್ಬಿಟ್ಟಲ್ಲಮ್ಮ. ಸಾರಿ, ನೀವ್ ಇದಕ್ಕೆ ಪೇ ಮಾಡೋದ್ ಬೇಡ. ನೀವು ಏನೇನೋ ಹೇಳಿ ನನ್ ಕತ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಅಂದ್ರೆ ನನಗೆ ಕನ್ಫ್ಯೂಸ್ ಆಗೋಯ್ತು. ಅರೆ, ಈ ಸೀಸರ್ ನೋಡು, ತನಗ್ ತಾನೇ ಮೂವ್ ಆಗ್ತಾ ಇದೆ. ಇದೇನ್ ಮ್ಯಾಜಿಕ್ ಸೀಸರ್ ಏನು? ನಾನ್ ಹೇಳ್ತೀನಿ, ನಾನು ಜನರ ಮೈಂಡ್ ಓದ್ಬೋದು. ನಿಂಗೆ ಸಮೋಸ ಇಷ್ಟ ಅಲ್ವಾ? ಸೊ ನಿಂಗೆ ಸಮೋಸ ಹೇರ್ ಕಟ್. ಇಲ್ಲ ಅಣ್ಣ, ಯಾರಾದ್ರೂ ಈ ಕತ್ರಿಯಿಂದ ಕಾಪಾಡಿ. ಬೇಡ, ಕಾಪಾಡ್ರಪ್ಪ. ಅಯ್ಯೋ, ಒಳ್ಳೆ ಕತ್ರಿ. ಅಯ್ಯೋ, ಇಲ್ಲೂ ಬಂತ. ಏನಾಗ್ತಾ ಇದೆ ಇಲ್ಲಿ? ಇದು ನನ್ನ ಅಜ್ಜನ ಜಾದೂ ಕತ್ರಿ. ಇದು ತಾನಾಗೆ ಹೇರ್ ಕಟ್ ಮಾಡುತ್ತೆ. ಆದ್ರೆ ಪ್ರತಿ ಸತಿ ಏನಾದ್ರೂ ಎಡ್ವರ್ಟ್ ಮಾಡುತ್ತೆ, ನಾನು ಊರ್ ಬಿಟ್ಟು ಹೋಗ್ಬೇಕಾಗುತ್ತೆ. ಇದನ್ನ ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ಇದು ನನ್ನ ಹಿಂದೆನೆ ಬಂದ್ಬಿಡುತ್ತೆ. ಅಯ್ಯಪ್ಪ, ನೀವೇನು ಯೋಚನೆ ಮಾಡ್ಬೇಡಿ, ನಾವ್ ಸರಿ ಮಾಡ್ತೀವಿ. ಅಯ್ಯೋ ಬೇಡಪ್ಪ, ನನಗೆ ಯಾವ ಹೇರ್ ಕಟ್ಟು ಬೇಡ. ಅಯ್ಯೋ, ನಿಮ್ ಹೇರ್ ಕಟ್ ಹೋಗ್ತಾ ಇದೆಯಲ್ಲಪ್ಪ. Anybody else? ಅಯ್ಯೋ, ನನಗೆ ಸಮೋಸ ಹೇರ್ ಸ್ಟೈಲ್ ಇಷ್ಟ ಇಲ್ಲ. ಯಾವ ತರ ಕಟಿಂಗ್ ಮಾಡ್ಸಿದ್ಯಾ ಮೋಟು? ಸೂಪರ್ ಆಗಿ ಕಾಣ್ತಿದ್ಯಾ ಬಿಡು ಇದ್ರಲ್ಲಿ. ಇದ್ರಲ್ಲಿ ನಗೊಂತದ್ದು ಏನಿದೆ? ನಂಗನ್ಸುತ್ತೆ ನಿಂಗೂ ಹೇರ್ ಕಟ್ ಕೊಡ್ಬೇಕು ಅಂತ. ಅಯ್ಯೋ ಬಾಸರಣ, ಮೊದ್ಲು ಇಲ್ಲಿಂದ ಓಡೋಗಿ. ಇದು ಮ್ಯಾಜಿಕ್ ಕತ್ರಿ, ನಿಮಗ್ ಕಟಿಂಗ್ ಮಾಡೋ ತನಕ ಬಿಡಲ್ಲ ಅನ್ನತ್ತೆ. ಇದು ನನ್ನನ್ನ ಟಚ್ ಮಾಡ್ಲಿ ನೋಡೋಣ. ಮುರಿದಾಕ್ಬಿಡ್ತೀನಿ, ಅದನ್ನ ಮುರಿದಾಕ್ಬಿಡ್ತೀನಿ. ಬೇಡ, ಬೇಡ, ನನ್ನ ಕಟಿಂಗ್ ಮಾಡಬೇಡ. ಕನ್ನಡ ಕೊಡೋ ಇಲ್ಲಿ. ಅಯ್ಯಯ್ಯೋ ಮಮ್ಮಿ. ಅರೆ ಚಿಂಗ, ನಿಮಗೂ ಹೇರ್ ಕಟ್ ಮಾಡ್ಲಾ? ಬಾ 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 ಇಲ್ಲಿ. ಬಾ ಬಾ ಬಾ. ಅಯ್ಯಪ್ಪ, ಏನ್ ನಡೀತಾ ಇದೆ ಇಲ್ಲಿ?
ಅಲ್ಲಿ ನೋಡಿ ಕತ್ರಿ ಎಲ್ಲಿದೆ ಪಾಪ ಅವ್ನ್ ಕೂದ್ಲನ್ ಕತ್ತರಿಸ್ತಾ ಇದೆ. ಮಟು ಈ ಮ್ಯಾಗ್ನೆಟ್ ಇಟ್ಕೊಳಪ್ಪ, ಆ ಕತ್ರಿ ಹತ್ರ ಇಡಪ್ಪ, ಅದು ಬಂದು ಕಚ್ಕೊಂಡ್ಬಿಡುತ್ತೆ. ಈ ಮ್ಯಾಗ್ನೆಟ್ ಇಂದ ಅದು ತಪ್ಪಿಸ್ಕೊಳ್ಳೋದು ಆಗಲ್ಲಪ್ಪ. ಗೋ, ಆಲ್ ದ ಬೆಸ್ಟ್. ಅಯ್ಯೋ ಪರಮಾತ್ಮ, ನನ್ ಕಾಪಾಡಪ್ಪ. ಓಯ್, ಧೈರ್ಯ ಆದ್ರೆ ಮುಂದೆ ಬಾ. ಈಗ ನೋಡ್ತೀನಿ ನನ್ ಕೂದಲು ಹೆಂಗ್ ಕಟ್ ಮಾಡ್ಬಿಡ್ತೀಯ ಅಂತ. ಸರಿ ಆಯ್ತು, ನೀನು ಅದೇ ಸಮೋಸ ವಾಲ ತಾನೇ? ನಿನಗ ಹೇರ್ ಕಟ್ ಇಷ್ಟ ಆಗ್ಲಿಲ್ವಾ? ಆ? ಅರೆ ಧೈರ್ಯ ಆದ್ರೆ ಮುಂದೆ ಬಾ. ಯಾಕೆ ಹಿಂದಿಂದ ಬಚ್ಚಿಟ್ಕೊಂಡು ಆಟ ಆಡ್ತಿದ್ಯಾ ನನ್ನ ಹತ್ರ? ಮೋಸದ ಕತ್ರಿ ಇದು. ಮೋಸ ಮಾಡ್ತೀಯ ನಂಗೆ? ಮೋಸ ಪರವಾಗಿಲ್ಲ, ಈಗ ನನ್ ಜೊತೆನೆ ಬಾ. ಓಯ್ ಸ್ಟಾಪ್ ಸೀಸರ್. ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನನ್ ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯೋ, ನನ್ನನ್ನ ಹಿಡಿಯಕ್ ತುಂಬಾ ಆಸೆ ಇತ್ತು ಅಲ್ವಾ? ಈಗ ನನ್ ಜೊತೆನೆ ತಿರುಗು ನೀನು. ಏನ್ ಮಾಡ್ತಿದ್ಯಾ? ನಾನ್ ಕಟಿಂಗ್ ಮಾಡ್ಸಲ್ಲ ಈಗ. ಸಾರಿ ಅಣ್ಣ, ಕಟ್ ಮಾಡಿಸ್ಲೇಬೇಕಾಗತ್ತೆ. ಆದ್ರೆ ಕಾಸೇನ್ ಬೇಕಾಗಿಲ್ಲ, ಫ್ರೀ. ಅಯ್ಯಯ್ಯೋ ಅಪ್ಪ. ಡಾಕ್ಟರ್ ಮುನ್ಸ್ವಾಮಿ, ಈಗ ನೀವು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಗುತ್ತಲ್ವಾ? ಯೋಚನೆ ಮಾಡ್ಬೇಡ ಕಳೆಯ. ಆ ಜಡೆಗೆ ನಾನು ಸ್ಟೀಲ್ ಹಾಕಿದ್ದೀನಿ, ಅದನ್ನ ಕತ್ರಿಸಾಕ್ ಬಂದಾಗ ಅದೇ ಕಟ್ಟಾಗ್ಬಿಡುತ್ತಪ್ಪ. ಗೊತ್ತಾಯ್ತಾ? ಓಕೆ ಪತ್ಲು, ಆಲ್ ದ ಬೆಸ್ಟ್. ಕ್ಷಮ್ಸಿ, ನನ್ ಕತ್ರಿಯಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಅಯ್ಯೋ, ಯಾರಾದ್ರೂ ನನಗೆ ಕತ್ರಿಯಿಂದ ಕಾಪಾಡ್ರಪ್ಪ. ಮೊದ್ಲೇ ನನ್ ತಲೆ ಮ್ಯಾಗ ಕೂದ್ಲಿಲ್ಲ, ಪುಡಿ ಕೂದ್ಲು ಅದ, ಅದನ್ನು ಕಟ್ ಮಾಡಿದ್ರೆ ಹ್ಯಾಂಗಪ್ಪ? ಅಯ್ಯಯ್ಯೋ. ಏ ಕತ್ರೆ, ನಿನಗ್ ತಾಕತ್ತಿದ್ರೆ ನನ್ ಕೂದ್ಲು ಕಟ್ ಮಾಡು. ತುಂಬಾ ಉದ್ದ ಕೂದ್ಲು. ವಾವ್! ಮೋಸ? ನಂಗೆ ಮೋಸ ಮಾಡ್ತೀಯಾ? ಇದು ಕೂದ್ಲಲ್ಲ, ಮೆಟಲು. ಈಗ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಅಯ್ಯೋ, ಇದು ದೊಡ್ಡದಾಗೋಯ್ತು. ಎಲ್ಲಿ ನೋಡ್ತಿದ್ಯಾ? ನಿಲ್ಲು. ಅಯ್ಯೋ ಸಾರಿ, ನನ್ನ ಕ್ಷಮಿಸ್ಬಿಡು. ನಾನ್ ಡಾಕ್ಟರ್ ಮುನ್ಸ್ವಾಮಿ ಮತ್ ಕೇಳ್ಬಾರ್ದಾಗಿತ್ತು. ಬಾಯ್ಲಿ, ಬಾಯ್ಲಿ, ಬಾಯ್ಲಿ. ಮೋಟು, ಏನಾರು ಯೋಚನೆ ಮಾಡೋ. ಖಾಲಿ ಹೊಟ್ಟೆ ನನ್ ತಲೆ ಓಡಲ್ಲ ಕಣೋ. ನೀನೇ ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ, ಸಮೋಸ ತಿನ್ನೋ, ನಿನ್ ಕೆಲಸ ಶುರು ಹಚ್ಕ. ಮೋಟು ಹೆದರ್ಬೇಡ. ಐ ಆಮ್ ಹಿಯರ್. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನಾನ್ ನಿನ್ ಜೊತೆ ಇದ್ದೇ ಇರ್ತೀನಿ. ಓಕೆ? ಅಯ್ಯಪ್ಪ, ಅಯ್ಯಯ್ಯೋ, ಇವರು ಮೋಟುಗೆ ಹೆಲ್ಪ್ ಮಾಡ್ತಿದಾರೆ ಅಥವಾ ಕತ್ರಿಗೆ ಹೆಲ್ಪ್ ಮಾಡ್ತಿದಾರೆ ಗೊತ್ತಾಗ್ತಿಲ್ವಲ್ಲಪ್ಪ. ಶಬಾಷ್ ಮೋಟು, ನೀ ಸಮೋಸ ತಿಂದ್ರೆ ಏನೇನೆಲ್ಲ ಮ್ಯಾಜಿಕ್ ಮಾಡ್ತೀಯ ಅಂತ ತೋರ್ಸ. ಕಾಲ ಚುಚ್ಚಿಬಿಡ್ತು. ಅಯ್ಯೋ ಅಪ್ಪ, ಅಯ್ಯೋ.
ಮೋಟು 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 ಮೋಟು. ಅಯ್ಯೋ ಅಮ್ಮ ಅಮ್ಮ. ಈ ಪತ್ಲು ಯಾಕಿನ್ನು ಬಂದಿಲ್ಲ? ನನ್ನ ಹಲ್ಲು ತುಂಬಾ ನೋವ್ತಾ ಇದೆ. ಈ ಪತ್ಲು ಎಲ್ಲಿದಾನೋ ಗೊತ್ತಾಗ್ತಿಲ್ವಲ್ಲ. ಓ ಅಲ್ಲೋ ಅಲ್ಲೋ ಪತ್ಲು, ಡಾಕ್ಟರ್ನಿಂದ ಔಷಧಿ ತರೋದಿಕ್ಕೆ ಇಷ್ಟೊಂದು ಲೇಟ್ ಮಾಡ್ಬಿಟ್ಟೆಲ್ಲೋ. ಬೇಗ ಬಂದ್ ಕೊಡೋ, ನನಗೆ ಹಲ್ಲು ತಡೆಯಕ್ಕಾಗ್ತಾ ಇಲ್ಲ ಕಣೋ. ಅಮ್ಮ, ಅಮ್ಮ. ಮೋಟು ತಗೊಳಪ್ಪ ಇದನ್ನ, ಎಲೆಕ್ಟ್ರಿಕ್ ಬ್ರಷ್. ಇದನ್ನ ಸ್ವಿಚ್ ಹಾಕ್ಬಿಟ್ಟು ಅಲ್ಲತ್ರ ಇಟ್ಕೊಂಡ್ರೆ ಅದೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದ್ಬಿಡುತ್ತೆ. ಅದ್ರ ಹ್ಯಾಂಡ್ಲಲ್ಲೇ ಪೇಸ್ಟ್ ಇದೆಯಪ್ಪ, ಅದು ನೀನು ಬ್ರಷ್ನ ಬಾಯಿಗೆ ಇಟ್ಕೊಂಡ ತಕ್ಷಣ ತಾನಾಗೆ ಬರುತ್ತೆ. ನೀನು ಪೇಸ್ಟ್ ಮುಚ್ಚಳ ತೆಗೆಯೋದು ಹಾಕೋದು ಏನು ಬೇಕಾಗಿಲ್ಲ. ಥ್ಯಾಂಕ್ ಯು ಕಣ ಪತ್ಲು, ಥ್ಯಾಂಕ್ ಯು ಥ್ಯಾಂಕ್ ಯು. ಏನಾಯ್ತು ಅಯ್ಯೋ ಹೊಡೆದೋಯ್ತಲ್ಲ. ನಿಮ್ಮ ಹಲ್ಲುಗಳ ಸಂರಕ್ಷಣೆಗಾಗಿ ಉಪಯೋಗಿಸಿ ಜರ್ನಿ ಗರ್ಮಿ ಟೂತ್ ಪೇಸ್ಟ್. ಏನು ನಿಮ್ಮ ಹಲ್ಲಿನಲ್ಲಿ ನೋವಿದೆಯೇ? ನಿಮ್ಮ ಹಲ್ಲುಗಳಲ್ಲಿ ಮಸಾಲೆ ಪದಾರ್ಥಗಳು ತುಂಬಿಕೊಂಡಿವೆಯೇ? ಸಮೋಸ ತಿಂದ್ಮೇಲೆ ಅದು ಬಾಯಲ್ಲೇ ಉಳ್ಕೊಂಡ್ಬಿಡುತ್ತೆ. ನಿನ್ನ ಹಲ್ಲಿನಲ್ಲಿ ಹುಳುಕಿದೆ, ಅದನ್ನು ನಾನು ತೆಗೆದು ಹಾಕುತ್ತೇನೆ. ನಾನು ಕ್ಯಾರಿಯರ್ನು ಬಿಡಲ್ಲ, ಜೆಮ್ಸ್ನು ಬಿಡಲ್ಲ. ಅದಕ್ಕೆ ಹೇಳೋದು ಸಂಪೂರ್ಣ ರಕ್ಷಣೆ ಅಂತ. ನೀನ್ ಏನ್ ಹೇಳ್ತಿದ್ಯೋ ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಮೋಟು, ಈ ಜರ್ಮಿ ಕರ್ಮಿ ಕೊರಮುನ್ನ ಮೊದ್ಲು ಒದ್ವಾಡ್ಸಣ್ ಬಾರ. ಅಯ್ಯೋ ಮೋಟು ಬರ. ಅರೆ ಪತ್ಲು, ಇಲ್ಲಿಂದ ಈಗಲೇ ಕಳ್ಸ್ಕೋಬೇಕು ಕಣೋ, ಇಲ್ಲಾಂದ್ರೆ ನಮ್ ಕತೆ ಫಿನಿಶ್ ಆಗ್ಬಿಡುತ್ತೆ. ಜರ್ಮಿ ಗರ್ಮಿ ಪ್ಲಸ್ ದಿನದ 24 ಗಂಟೆಯು ನಿಮ್ಮ ಹಲ್ಲನ್ನು ರಕ್ಷಿಸುತ್ತದೆ. ಟ್ಯಾನ್ ಟಡಾನ್. ಅಯ್ಯಮ್ಮ, ಸಾರಿ ಸಾರಿ ಸರ್, ಸಾರಿ ಸಾರಿ ಅಪ್ಪ ಬಾಕ್ಸರ್. ಬೆಳಿಗ್ಗೆ ಎಡಗಡೆ ಬಂದಿದ್ದೀರನೋ, ಬನ್ರೋ ಬಾಕ್ಸಿಂಗ್ ಆಡೋಣ. ಬರ್ತಾರ ತುಂಬಾ ಶಕ್ತಿಶಾಲಿ ಬಾಕ್ಸರಣ, ಅದಕ್ಕೆ ಓಡೋಗ್ತಾ ಇದ್ದೀವಿ ನಾವು. ಬಹಳ ಖರಾಬ್ ಆಗಿದ್ದಾನೆ ಅವನು ಬಾಕ್ಸರಣ. ಹೌದಾ? ಯಾವ್ದಪ್ಪ ಇದು? ನಿಮ್ಮ ಹಲ್ಲಿನಲ್ಲಿ ಮಸಾಲೆ ಪದಾರ್ಥಗಳು ತುಂಬಿಕೊಂಡಿವೆಯೇ? ಇದ್ರನ್ನ ಯಾಕೆ ಹೇಳ್ಬೇಕು? ಯಾಕೋ ಹೇಳ್ಬೇಕು ನಿನ್ಗೆ? ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾರು ನೀನು? ನಿಮ್ಮ ರಕ್ಷಣೆ, ನಿಮ್ಮ ಹಲ್ಲಿನ ರಕ್ಷಣೆ ಮಾಡುವ ಜರ್ಮಿ ಕರ್ಮಿ ಟೂತ್ ಪೇಸ್ಟ್. ಇದನ್ನ ನಾನು ನಿಮ್ಗೆ ಹೇಳಿದಕ್ಕೆ ನಿಮ್ಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ, ಈಗಲೇ ಕೊಡ್ತೀನಿ. ನನಗೆ ಧಮಕಿ ಆಗ್ತೀಯೇನು? ಮಾಡ್ತೀನಿ ನಿನಗೆ, ನಾನು ಯಾರು ಅಂತ ತೋರಿಸ್ತೇನೆ. ನನಗೆ ಆಟ ಆಡಿಸ್ತೀಯ ನೀನು? ನಾನೊಬ್ಬ ಹಲ್ಲುಗಳ ರಕ್ಷಕ. ಜಂಪ್ಸ್ ಓಡಿಸ್ತೀನಿ, ಕ್ಯಾರಿಯರ್ಗೂ ಹೊಡಿತೀನಿ. ಟಿಂಟಿಡಿನ್. ಮೋಟು ಪತ್ತು, ನನ್ನ ಕಾಪಾಡ್ರೆ. ಕಾಪಾಡಿ ಚಿಂಗಂ ಸರ್, ಕಾಪಾಡಿ ಚಿಂಗಂ ಸರ್, ನನ್ನ ಕಾಪಾಡಿ. ಏನ್ ನಡೀತದೆ ಇಲ್ಲಿ? ನೀನ್ ಈ ಬೊಬ್ಬಲ್ ಒಳಗಡೆ ಹೇಗೆ ಹೊರದೆ ಹೇಳು, ಕಮಾನ್. ಅಯ್ಯೋ, ಅದನ್ನ ನನ್ನನ್ನು ಕೇಳಬೇಡಿ, ನಾನು ಹಿಂದೆ ಬರ್ತಿದ್ಯಲ್ಲ ಅದನ್ನ ಕೇಳಿ. ಚಿಂಗಂ ಸರ್, ನನ್ನನ್ನು ಕಾಪಾಡಿ ನೀವು. ಹಿಂದೆ ಯಾರು ಕಾಣ್ತಾ ಇಲ್ಲ, ಆದ್ರೆ ಯಾಕ್ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಡೋಂಟ್ ವರಿ, ನಾನೀಗ ನಿನ್ನ ಬಚಾವ್ ಮಾಡ್ತೀನಿ. ಕಾಮ್.
ಎಂತ ವಿಚಿತ್ರವಾದಿದು. ಅಯ್ಯ ಏನಿದು? ಏನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್? ಚಿಂಗಂ ಸರ್, ಇದೆ ಜರ್ಮಿ ಗರ್ಮಿ ಪ್ಲಸ್ ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿದೆ. ನೀವು ದಿನ ಹಲ್ಲು ಜುತ್ತೀರಾ? ಇಲ್ಲ ಇಲ್ಲ, ನಾನ್ ನಿಮ್ಗೆ ಹೇಳಿದ್ದೆ ಏನಂದ್ರೆ ಏನು ನೀವು ನನ್ನ ನೋಡಿ ಹೆದರ್ತಾ ಇದ್ದೀರಾ? ಇಲ್ಲ 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 ಇಲ್ಲ. ಒಂದ್ಸರಿ ಹೌದು ಅಂತೀಯ, ಒಂದ್ಸರಿ ಇಲ್ಲ ಅಂತೀಯ. ಇದರ ಅರ್ಥ ಏನು ಅಂದ್ರೆ ನೀನು ಜಮ್ಸ್ ಕ್ಯಾರಿಯರ್, ನಿನ್ನ ಹತ್ರ ಜಮ್ಸ್ ಇದೆ. ನಿಮ್ಮ ಹಲ್ಲುಗಳ ರಕ್ಷಣೆಗಾಗಿ ಸದಾ ಉಪಯೋಗಿಸಿ ಜರ್ಮಿ ಕರ್ಮಿ ಪ್ಲಸ್. ಟಿನ್ ಟಿಡಿನ್ ಟಿನ್ ಟಿಡಿನ್. ಟಿಂಗ್ ಟಿಂಗ್ ಟಿಂಗ್. ನಾನು ಬರೀ ಜಮ್ಸ್ ನ ಮಾತ್ರ ಅಲ್ಲ, ಟಾಕ್ಸಿನ್ ನಾಶ ಮಾಡ್ತೀನಿ. ಅಯ್ಯಪ್ಪ ಕಾಪಾಡಿ, ಹೆಲ್ಪ್ ಮೀ ಪ್ಲೀಸ್. ಅಯ್ಯಪ್ಪ, ಅಯ್ಯಯ್ಯೋ, ಅಯ್ಯಪ್ಪ ಪ್ಲೀಸ್ ಕಾಪಾಡಿ. ಗೆಳೆಯ, ನನ್ಗನ್ನಿಸ್ತಾ ಇದೆ ಅದಕ್ಕೆ ಜಾಸ್ತಿ ಕರೆಂಟ್ ಪಾಸ್ ಆಗ್ಬಿಟ್ಟು ಒಡೆದೋಗ್ಬಿಟ್ಟಿದ್ಯಪ್ಪ. ಅದು ಜಾಸ್ತಿ ಪವರ್ನ ತಗೊಂಡ್ಮೇಲೆ ಅದರ ಶಕ್ತಿ ಬಂದಿದ್ಯಪ್ಪ. ಅದಕ್ಕೆ ಈಗ ನಾನು ಯೋಚನೆ ಮಾಡ್ಬೇಕಲ್ಲಪ್ಪ. ಐಡಿಯಾ. ಈಗ ನಾವು ಅಲ್ಲುಜ್ಜದ್ಮೇಲೆ ಅದನ್ನ ತೆಗಿಯಕ್ಕೆ ಚೆನ್ನಾಗಿ ನೀರು ಕುಡಿದು ಮಕ್ಕಳು ಸುಗಿತೀವಲ್ವಾ, ಹಂಗೆ ಈ ಜರ್ಮಿ ಕರ್ಮಿ ಪ್ಲಸ್ಗೆ ನಾವು ನೀರು ಹಾಕ್ಬಿಡೋಣ. ಅದು ಹಂಗೆ ಕರ್ಗೋಗ್ಬಿಡುತ್ತೆ. ಏನತ್ತೀಯ, ಸರಿ ಅಲ್ವೇನ ಮೋಟ? ಎಸ್ ಯು ಆರ್ ರೈಟ್ ಪತ್ಲು. ನಡಿ ಟ್ರೈ ಮಾಡ್ಬಿಡೋಣ. ಓ ಮೈ ಗಾಡ್, ನೀವೆಲ್ಲ ನೀರಿನ ಟ್ಯಾಂಕ್ ತಗೊಂಡೋಗಿ. ಅಷ್ಟರಲ್ಲಿ ನಾವು ಅವನ್ನ ಸೋಲ್ಸೋದಿಕ್ಕೆ ಬೇರೆ ಏನಾದ್ರೂ ಉಪಾಯ ಹುಡ್ಕೊಂಡು ಬರ್ತೀವಿ. ಓಕೆ, ಟ್ರೈ ಮಾಡ್ತೀವಿ. ಚಿಂಗಂ ಸರ್, ಓಡೋದು ನಿಲ್ಸಿ. ನಾವು ನೀರ್ ಹಾಕ್ಬಿಟ್ಟು ಆ ಜರ್ಮಿ ಕರ್ಮಿ ಪ್ಲಸ್ ನ ಓಡಿಸ್ತೀವಪ್ಪ. ನಿಂತ್ಕೊಂಡ್ರಪ್ಪ ನೀವು. ನಿಮ್ಮ ಹಲ್ಲುಗಳ ಸಂರಕ್ಷಣೆಗಾಗಿ ಝೀರೋ ಜಮ್ ಝೀರೋ ಕ್ಯಾವಿಟಿ ಎಂದೆಂದು ನಿಮ್ಮ ಹಲ್ಲುಗಳ ರಕ್ಷಣೆಯನ್ನು ಮಾಡುತ್ತೇನೆ. ಮಜಾ ಬಂತು, ಮಜಾ ಬಂತು. ಅರೆ ಕೀಟಾಣುಗಳಿಂದಲ್ಲ, ಜರ್ಮಿ ಗರ್ಮಿ ಬಾಯ್. ಇನ್ನು ನಾವು ನಿಮ್ಗೆ ಬಾಯ್ ಬಾಯ್ ಹೇಳ್ತಾ ಇದೀವಿ. ಈಗ ನೋಡಿ ನಮ್ಮ ಕಮಾಲು. ಇದಕ್ಕೆ ಹೇಳೋದು ಟೋಟಲ್ ಪ್ರೊಟೆಕ್ಷನ್, ಫುಲ್ ಪ್ರೊಟೆಕ್ಷನ್. ಜರ್ಮಿ ಗರ್ಮಿಯಿಂದ ಫ್ರೀಡಮ್. ಟೆನ್ಷನ್ ಇಲ್ಲ. ವಾ ವಾ ಪತ್ಲ, ಹೆಂಗೆ ಐಡಿಯಾ? ನಿಜವಾಗ್ಲೂ ಕೆಲಸ ಮಾಡ್ತಾರೆ. ಟ್ಯಾಂಕರ್ ಇಂದ ನೀರ್ನ ಬಿಟ್ಬಿಡಿ. ಆ ಜರ್ಮಿ ಕರ್ಮಿ ಬಬ್ಬಲು ಕರ್ಗೋಗುತ್ತೆ, ಅದು ಕರ್ಗೋಗ್ಬಿಡುತ್ತೆ. ಇನ್ನೊಂದ್ಸರಿ ಅದು ನಮ್ಮ ತಂಟೆಗೆ ಬರೋ ಧೈರ್ಯ ಮಾಡೋದೇ ಇಲ್ಲ. ನಿಮ್ಮ ಹಲ್ಲುಗಳ ರಕ್ಷಣೆಗೆ ಸುರಕ್ಷಿತವಾಗಿರಬೇಕೆ ಯಾವಾಗಲೂ ಉಪಯೋಗಿಸಿ ಜರ್ಮಿ ಕರ್ಮಿ ಪ್ಲಸ್. ಇದು ಆಂಟಿ ಆಕ್ಸಿಡೆಂಟ್, ಆಂಟಿ ಜಮ್ಸ್ ಕೂಡ ಹೌದು. ಏನ್ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡಿಸ್ತೀನಿ. ಅಯ್ಯೋ, ಓ ಮೈ ಗಾಡ್, ಓಡೋ ಬದ್ಲು. ಅಯ್ಯೋ, ಕಾಪಾಡಿ. ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಿಲ್ಲ ಕಣೋ. ಏನಾದ್ರೂ ಯೋಚನೆ ಮಾಡೋ, ಒಳ್ಳೆ ಐಡಿಯಾ ಕೊಡೋ ಬದ್ಲು. ಹಸುತ್ತಾ ಇದೆ ಹೊಟ್ಟೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಡಾಕ್ಟರ್ ಮುನ್ಸ್ವಾಮಿ. ನನಗೆ 2 ವಸ್ತು ಕೊಡ್ಬೇಕು ನೀವು. ಒಂದು ಈ ಬಬಲ್ನ ಹೊಡೆದಾಕಕ್ಕೆ, ಇನ್ನೊಂದು ಆ ಟೂತ್ ಪೇಸ್ಟ್ ಆ ಟ್ಯೂಬ್ ಒಳಗೆ ಹೋಗೋದಕ್ಕೆ. ಇದೆಯಾ ನಿಮ್ಮ ಹತ್ರ? ಹೂನಪ್ಪ, ನಾನು ನಿನಗೊಂದು ವಸ್ತು ಕೊಡ್ತೀನಿ. ಅದರಿಂದ ನೀನು ಆ ಬಬಲ್ನ ಒಡೆದಾಕ್ಬಿಡ್ಬೋದಪ್ಪ. ಆಮೇಲೆ ಮೊಟ್ಟು ನಾನು ನಿನಗೆ ವ್ಯಾಕ್ಯೂಮ್ ಕ್ಲೀನರ್ ಕೊಡ್ತೀನಪ್ಪ. ಅದ್ರೊಳಗೆ ನೀನು ಅದನ್ನ ಸಕ್ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಯ್ತಾ? ನಡಿಯಪ್ಪ. ಈಗ ಅದಕ್ಕೊಂದು ಗತಿ ಕಳ್ಸೋಣ ಬಂದ್ರ. ಓ ಮೈ ಗಾಡ್, ನಮ್ಗೆ ಅವನೇ ಒಂದು ಕತೆ ಕಾಣಿಸ್ತಾನೆ. ಇವನ್ ನೋಡಿದ್ರೆ ಅವನಿಗೊಂದು ಕತೆ ಕಾಣಿಸ್ತೀನಿ ಅಂತ ಕನಸು ಕಾಣ್ತಾ ಇದ್ದಾನಲ್ಲಪ್ಪ. ಒಂದ್ಸಾರಿ ಆಗ್ಲೇ ನನಗೆ ಪಾಠ ಕಲ್ಸಿದ್ದಾಯ್ತು. ಇನ್ನೊಂದ್ಸಾರಿ ನಾನು ನಿಮ್ ಜೊತೆ ಹೋಗೋದಿಲ್ಲ. ಅದೇನೇ ಆದ್ರೂ ದಿಸ್ ಇಸ್ ನಾಟ್ ಫೇರ್. ಓ, ನೀವು ಮತ್ತೆ ಬಂದ್ರಾ? ನೀವು ಕೆಟ್ಟ ಕೀಟಾಣುಗಳು. ನಿಮ್ಮನ್ನ ನಾಶ ಮಾಡೋದಕ್ಕೆ ಜರ್ಮಿ ಕರ್ಮಿ ಪ್ಲಸ್ ಸ್ಪೆಷಲ್ ಆಗಿ ಉಪಯೋಗಿಸ್ತೇನೆ. ಅದು ಕೀಟಾಣುಗಳ ಜೊತೆ ಕುಂಫು ಕರಾಟೆ ಮಾತ್ರ ಅಲ್ಲ, ಎಲ್ಲ ಸಮರಕಲೆಗಳನ್ನು ಮಾಡುತ್ತೆ. ಆಮೇಲೆ ನಿಮ್ಮ ಹಲ್ಲುಗಳಿಗೆ ಕೊಡುತ್ತೆ ಹುಣ್ಣಿಮೆ ಚಂದ್ರನ ಬೆಳಕು, ಹಾಲಿನಂತ ಬೆಳಕು. ಡಿನ್ ಡಿಡಿನ್.
ನಿನ್ನಲ್ಲಿರೋ ಕೀಟಾಣುಗಳನ್ನ ನಾಶ ಮಾಡ್ತಾರೆ ಮೋಟು ಪತ್ಲು ಜೋಡಿ. ಪತ್ಲು ತಾಕತ್ ನೋಡ್ದೆ, ಈಗ ಮೋಟು ತಾಕತ್ ಏನಂತ ನೋಡು. ಟಿನ್ ಟಿಡಿಂಗ್. ಬಾಯ್ ಬಾಯ್ ಜರ್ಬಿ ಗರ್ಬಿ, ಈಗ ನಿನ್ ಮಲ್ಗೋ ಸಮಯ ಬಂದ್ಬಿಟ್ಟಿದೆ, ಮಲ್ಕೋ. ಇಲ್ಲ ಇಲ್ಲ, ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಓ ಅಯ್ಯೋ, ಅದನ್ನ ಆಫ್ ಮಾಡು, ಬಿಟ್ಬಿಡು ನನ್ನ, ಬಿಟ್ಬಿಡು. ಓ, ಬೇಡ. ಟಿನ್ ಟಿಡಿಂಗ್. ಏಯ್, ನಮ್ ಮೋಟು ಪತ್ಲಿಗೆ ಜೈ ಹೋಗ್ಲಿ.